ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ವಾರವಾರವೂ ಕಿವಿದೆರೆಗೆ ಬಂದು. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ಮನಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ. ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ, ಬದುಕಿಗೆ ಅನುಗೊಳಿಸಿ. ಕತೆ ಕೇಳೋಣ, ಕತೆ ಕೇಳೋಣ, ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಕೇಳುಗ ಮಿತ್ರರೇ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 204ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ವಿದ್ಯಾರ್ಥಿನಿ ಭಾಗ್ಯಶ್ರೀ ಉಡುಪಿ. ರೇಡಿಯೋ ಮಣಿಪಾಲ್ ಕೇಳುಗರಿಗೆ ನಮಸ್ಕಾರ. ಕಥೆಯ ಶೀರ್ಷಿಕೆ ಮಾಯದ ಮಿಂಚು. ಒಂದು ಊರಿನಲ್ಲಿ ಚಿಕ್ಕು ಎಂಬ ಚಿಕ್ಕ ಹುಡುಗ ಇದ್ದ. ಅವನಿಗೆ 6 ವರ್ಷ. ಅವನಿಗೆ ಪ್ರತಿದಿನ ಸಂಜೆಯ ಸಮಯದಲ್ಲಿ ಅಜ್ಜಿ ಕತೆ ಹೇಳುತ್ತಿದ್ದಳು. ಒಂದು ದಿನ ಹೀಗೆ ಅಜ್ಜಿಯು ಕತೆ ಹೇಳುತ್ತಾ, ಚಿಕ್ಕು, ನಮ್ಮ ಊರಿನ ಹಿಂದಿರುವ ಕಾಡಿನಲ್ಲಿ ಒಂದು ಮಾಯದ ಮರವಿದೆ. ಆ ಮರದ ಬುಡದಲ್ಲಿ ಒಂದು ಮಿಂಚು ವಾಸವಾಗಿದೆ. ಚಿಕ್ಕು ಕಣ್ಣುಗಳು ಅರಳಿದವು. ಅಜ್ಜಿಯ ಕಡೆಗೆ ಆಶ್ಚರ್ಯದ ನೋಟವನ್ನು ಬೀರಿ, ಮಿಂಚುನಾ? ಅದು ಹೇಗಿರುತ್ತದೆ ಅಜ್ಜಿ? ಕೇಳಿದ. ಅದು ಚಿಕ್ಕದಾದ ಹೊಳೆಯುವ ಚೆಂಡಿನಂತೆ. ರಾತ್ರಿಯ ಸಮಯದಲ್ಲಿ ಅದು ಬೆಳಕನ್ನು ಚೆಲ್ಲುತ್ತದೆ. ಆದರೆ ಅದನ್ನು ನೋಡಬೇಕಾದರೆ ಒಳ್ಳೆಯ ಮನಸ್ಸಿನಿಂದ ಶುದ್ಧ ಹೃದಯದಿಂದ ಹೋಗಬೇಕು, ಅಜ್ಜಿ ಎಚ್ಚರಿಸಿದಳು. ಚಿಕ್ಕುಗೆ ಮಾತ್ರ ಮಿಂಚನ್ನು ನೋಡಬೇಕೆಂಬ ಕುತೂಹಲ ಹೆಚ್ಚಾಯಿತು. ರಾತ್ರಿಯೇ ದೊಡ್ಡದೆನಿಸಿತು. ಮರುದಿನ ಮುಂಜಾನೆ ಎದ್ದವನೇ ಅಮ್ಮನಿಗೆ ಹೇಳದೆ ಅಜ್ಜಿ ಹೇಳಿದ ಹಾಗೆ ಊರಿನ ಹಿಂದಿರುವ ಕಾಡಿನ ದಾರಿಗೆ ಹೆಜ್ಜೆ ಹಾಕಿದ. ಜೇಬಿನಲ್ಲಿ ಸ್ವಲ್ಪ ಚೂರುಪಾರು ಮತ್ತು ನೀರಿನ ಬಾಟಲಿಯನ್ನು ಇಟ್ಟುಕೊಂಡು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಾಕುತ್ತಾ ನಡೆದ. ಕಾಡು ತುಂಬ ದೊಡ್ಡದಿತ್ತು. ಆಕಾಶವನ್ನು ಮುಟ್ಟುವ ಹಾಗೆ ಎತ್ತರ ಬೆಳೆದು ನಿಂತ ಮರಗಳು. ದಟ್ಟವಾಗಿ ಸೂರ್ಯನ ಕಿರಣ ಭೂಮಿಗೆ ಸ್ಪರ್ಶಿಸದು ಎನ್ನುವಷ್ಟು ಎತ್ತರ ಬೆಳೆದಿದ್ದವು ಮರಗಳು. ಸುತ್ತಲೂ ಹಸಿರಿನ ಮೆರವಣಿಗೆ. ಮರಗಳ ಪೊಟರೆ, ಎತ್ತರದಲ್ಲಿರುವ ಹಕ್ಕಿಗಳ ಗೂಡು, ಅಲ್ಲಲ್ಲಿ ಅರಳಿ ನಿಂತ ಹೂಗಳ ಕಲರವ ಚಿಕ್ಕು ಕಂಗಳ ಸೆಳೆದವು. ಚಿಕ್ಕು ಹಾಗೆ ನಡೆಯುತ್ತಾ ನಡೆಯುತ್ತಾ ಸ್ವಲ್ಪ ದೂರ ಹೋದ. ಆದರೆ ಅಜ್ಜಿ ಹೇಳಿದ ಮಾಯದ ಮರ ಎಲ್ಲಿದೆ ಎಂದು ತಿಳಿಯಲಿಲ್ಲ. ದಾರಿಯಲ್ಲಿ ಸಾಗುವಾಗ ಇದ್ದಕ್ಕಿದ್ದಂತೆ ಒಂದು ಅಳಿಲು ಜಿಗಿದು ಬಂದು ಚಿಕ್ಕು ಮುಂದೆ ನಿಂತಿತು. ಅದು ಚಿಕ್ಕುವನ್ನೇ ದಿಟ್ಟಿಸಿ ನೋಡಿತು. ಯಾರು ನೀನು? ಈ ಕಾಡಿಗೆ ಏಕೆ ಬಂದೆ? ಅಳಿಲು ಮನುಷ್ಯರ ಭಾಷೆಯಲ್ಲಿ ಮಾತನಾಡಿತು. ಚಿಕ್ಕು ಆಶ್ಚರ್ಯದಿಂದ ಬಾಯಿ ತೆರೆದ. ನೀನು ಮಾತನಾಡಬಲ್ಲೆಯಾ? ಹೌದು, ಇದೊಂದು ಮಾಯಕಾಡು. ಈ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಮಾತನಾಡುತ್ತವೆ. ನೀನು ಏಕೆ ಬಂದೆ? ಅಳಿಲು ಪ್ರಶ್ನಿಸಿತು. ಚಿಕ್ಕು, ನಾನು ಮಿಂಚನ್ನು ನೋಡಬೇಕು. ಅಜ್ಜಿ ಹೇಳಿದಳು, ಈ ಕಾಡಿನಲ್ಲಿ ಮಿಂಚು ವಾಸವಾಗಿದೆಯಂತೆ ಎಂದ ಚಿಕ್ಕು. ಓಹೋ, ಮಿಂಚನ್ನು ನೋಡಬೇಕೇ? ಅದು ಸುಲಭವಲ್ಲ ಚಿಕ್ಕು. ಬಹಳ ಜನ ಬಂದು ಹೋಗಿದ್ದಾರೆ, ಆದರೆ ಯಾರಿಗೂ ಅದು ಕಾಣಿಸಿಲ್ಲ ಎಂದಿತು ಅಳಿಲು. ಆದರೆ ಚಿಕ್ಕು ಮಾತ್ರ ಅಳಿಲಿನ ಮಾತಿನಿಂದ ಹಿಂಜರಿಯಲಿಲ್ಲ. ನನಗೆ ಕಾಣಿಸುತ್ತದೆ, ನಾನು ಅದನ್ನು ನೋಡಬಲ್ಲೆ, ಚಿಕ್ಕು ದೃಢವಾಗಿ ಹೇಳಿದ. ಅಳಿಲು ನಕ್ಕಿತು. ಹಾಗಾದರೆ ಸರಿ, ನಿನ್ನ ಪರೀಕ್ಷೆಯು ನಡೆದೇ ಹೋಗಲಿ. ನೋಡು ಚಿಕ್ಕು, ಈ ಅರಣ್ಯದಲ್ಲಿ 3 ಬಾಗಿಲುಗಳಿವೆ. 3 ಬಾಗಿಲುಗಳನ್ನು ದಾಟಿದ ನಂತರ ಮಾತ್ರ ನೀನು ಮಿಂಚನ್ನು ನೋಡಬಹುದು. ನಿನಗೆ ಆಗುತ್ತದೆಯೇ? ಆಗುತ್ತದೆ ಎಂದ ಚಿಕ್ಕು ಧೈರ್ಯದಿಂದ.
ಅಳಿಲು ಅವನನ್ನು ಮೊದಲ ಬಾಗಿಲಿನ ಬಳಿ ಕರೆದೊಯ್ದಿತು. ಅದು ದೊಡ್ಡ ಬೃಹದಾಕಾರವಾಗಿ ಬೆಳೆದ ಮರದ ಬುಡದಲ್ಲಿತ್ತು. ಬಾಗಿಲ ಮೇಲೆ ದಯೆ ತೋರಿಸು ಎಂದು ಬರೆದಿತ್ತು. ಬಾಗಿಲು ತೆರೆಯಿತು. ಒಳಗೆ ಒಂದು ದೊಡ್ಡ ತೊರೆಯಿತು. ಆ ತೊರೆಯ ದಡದಲ್ಲಿ ಒಂದು ಚಿಕ್ಕ ಪಕ್ಷಿ ಬಿದ್ದಿತ್ತು. ಅದರ ರೆಕ್ಕೆಗೆ ಗಾಯವಾಗಿತ್ತು. ನೋವಿನಿಂದ ಕಿಚಿಕಿಚಿ ಎಂದು ಅಳುತ್ತಿತ್ತು. ಚಿಕ್ಕು ಓಡಿ ಹೋಗಿ ಆ ಪಕ್ಷಿಯನ್ನು ಎತ್ತಿಕೊಂಡ. ತನ್ನ ಕೈಯಲ್ಲಿ ನೀರು ಹಾಕಿ ಅದರ ಗಾಯವನ್ನು ತೊಳೆದ. ಅಂಗಿಯ ಒಂದು ತುಂಡನ್ನು ಹರಿದು ಅದರ ರೆಕ್ಕೆಗೆ ಕಟ್ಟಿದ. ಪಕ್ಷಿಗೆ ಸ್ವಲ್ಪ ನೀರು ಕುಡಿಸಿದ. ತನ್ನ ಜೇಬಿನಲ್ಲಿದ್ದ ಚೂರುಪಾರನ್ನು ಅದಕ್ಕೆ ತಿನ್ನಲು ಕೊಟ್ಟ. ಆಗ ಪಕ್ಷಿ ಮಾತನಾಡಿತು. ಧನ್ಯವಾದ ಚಿಕ್ಕು, ನೀನು ದಯೆಯುಳ್ಳ ಹುಡುಗ. ಮೊದಲ ಪರೀಕ್ಷೆಯಲ್ಲಿ ಗೆದ್ದೆ. ತಕ್ಷಣ ಬಾಗಿಲು ತೆರೆಯಿತು. ಚಿಕ್ಕು ಮುಂದೆ ಹೋದ. ಎರಡನೇ ಬಾಗಿಲು ದೊಡ್ಡ ಬಂಡೆಯ ಮೇಲಿತ್ತು. ಅದರ ಮೇಲೆ ಸತ್ಯವನ್ನು ಆಡು ಎಂದು ಬರೆದಿತ್ತು. ಬಾಗಿಲು ತೆರೆಯಿತು. ಒಳಗೆ ಒಂದು ದೊಡ್ಡ ಬಾವಿ ಇತ್ತು. ಬಾವಿಯ ಬಳಿ ಒಬ್ಬ ಮುದುಕಿ ಕುಳಿತಿದ್ದಳು. ಅವಳು ಚಿಕ್ಕುವನ್ನು ನೋಡಿ, ಮಗು, ನನಗೆ ತುಂಬ ಬಾಯಾರಿಕೆಯಾಗಿದೆ, ದಯವಿಟ್ಟು ನನಗೆ ನೀರು ಕೊಡು ಎಂದಳು. ಚಿಕ್ಕು ಬಾಟಲಿಯಲ್ಲಿದ್ದ ನೀರನ್ನೆಲ್ಲ ಆ ಮುದುಕಿಗೆ ಕೊಟ್ಟ. ಮುದುಕಿ ನೀರು ಕುಡಿದು, ಮಗು, ನಿನ್ನ ಬಳಿ ಏನಾದರೂ ತಿನ್ನಲು ಇದೆಯಾ ಎಂದು ಕೇಳಿದಳು. ಚಿಕ್ಕು ತನ್ನ ಜೇಬಿನಲ್ಲಿದ್ದ ಕೊನೆಯ ಚೂರು ಪಾರನ್ನು ತೆಗೆದು ಅವಳಿಗೆ ಕೊಟ್ಟ. ಆದರೆ ಅವನಿಗೆ ಹಸಿವಾಗಿತ್ತು. ಅವನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಮುದುಕಿ ತಿನ್ನುವಾಗ ಚಿಕ್ಕುವಿನ ಹೊಟ್ಟೆ ಗುಡುಗುಡು ಎಂದು ಸದ್ದು ಮಾಡಿತು. ನಿನ್ನ ಹೊಟ್ಟೆ ಸದ್ದು ಮಾಡುತ್ತಿದೆಯಲ್ಲಪ್ಪ, ನಿನಗೆ ಹಸಿವಿಲ್ಲವೇ? ಮುದುಕಿ ಕೇಳಿದಳು. ಚಿಕ್ಕು ಸ್ವಲ್ಪ ಹಿಂದೆ ಮುಂದೆ ನೋಡಿದ. ಇಲ್ಲ, ನನಗೆ ಹಸಿವಿಲ್ಲ ಎಂದ. ಮುದುಕಿ ಅವನನ್ನು ದಿಟ್ಟಿಸಿ ನೋಡಿದಳು. ಮಗು, ಸುಳ್ಳು ಹೇಳಬೇಡ, ನಿನ್ನ ಕಣ್ಣುಗಳೇ ಹೇಳುತ್ತಿದೆ ನಿನಗೆ ಹಸಿವಿದೆ ಎಂದು. ಸತ್ಯ ಹೇಳು. ಚಿಕ್ಕು ತಲೆ ತಗ್ಗಿಸಿದ. ಕ್ಷಮಿಸಿ ಅಜ್ಜಿ, ನನಗೆ ಸ್ವಲ್ಪ ಹಸಿದಿದೆ, ಆದರೆ ನಿಮಗೆ ತುಂಬ ಹಸಿದಿದೆ ಅನ್ನಿಸಿತು, ಅದಕ್ಕೆ ನಾನು ಕೊಟ್ಟೆ. ಮುದುಕಿ ಮುಗುಳ್ನಕ್ಕಳು. ಅವಳ ಮುಖ ಬದಲಾಯಿತು. ಒಬ್ಬ ದೇವತೆಯಾಗಿ ಮಾರ್ಪಟ್ಟಳು. ಚಿಕ್ಕು, ನೀನು ಸತ್ಯವನ್ನೇ ಹೇಳಿದೆ, ಆದರೆ ಮೊದಲು ಸುಳ್ಳು ಹೇಳಿದೆ. ನಂತರ ಸತ್ಯ ಒಪ್ಪಿಕೊಂಡೆ. ಎರಡನೇ ಪರೀಕ್ಷೆಯಲ್ಲಿ ನೀನು ಗೆದ್ದೆ, ಏಕೆಂದರೆ ಸುಳ್ಳನ್ನು ಸರಿಪಡಿಸಿಕೊಳ್ಳುವ ಧೈರ್ಯ ನಿನಗಿದೆ. ಎರಡನೇ ಬಾಗಿಲು ತೆರೆಯಿತು. ಚಿಕ್ಕು ಮುಂದೆ ಹೋದ. ಮೂರನೇ ಬಾಗಿಲು ಬೆಳ್ಳಿಯಿಂದ ಮಾಡಿದಂತೆ ಇತ್ತು. ಅದರ ಮೇಲೆ ಧೈರ್ಯದಿಂದ ಇರು ಎಂದು ಬರೆದಿತ್ತು. ಬಾಗಿಲು ತೆರೆಯಿತು. ಒಳಗೆ ಕತ್ತಲು ಕವಿದಿತ್ತು. ಚಿಕ್ಕು ಭಯದಿಂದ ನಡುಗಿದ, ಆದರೆ ಧೈರ್ಯ ಮಾಡಿ ಒಳಗೆ ಹೆಜ್ಜೆ ಇಟ್ಟ. ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಹುಲಿ ಅವನ ಮುಂದೆ ಬಂದು ನಿಂತಿತು. ಅದು ಘರ್ಜಿಸಿತು. ಆ ಗರ್ಜನೆಗೆ ಇಡೀ ಕಾಡೇ ನಡುಗಿತು. ಚಿಕ್ಕು ಭಯದಿಂದ ಹಿಂದೆ ಸರಿದ. ಓಡಬೇಕು ಅನಿಸಿತು, ಆದರೆ ಅವನಿಗೆ ಧೈರ್ಯದಿಂದ ಇರು ಎಂಬ ಮಾತು ನೆನಪಾಯಿತು. ಅವನು ಆ ಹುಲಿಯ ಮುಂದೆ ನಿಂತು, ನಾನು ನಿನಗೆ ಹೆದರುವುದಿಲ್ಲ, ನಾನು ಒಳ್ಳೆಯ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇನೆ ಎಂದ. ಹುಲಿ ಅವನ ಸುತ್ತ ಗಿರ್ರನೆ ತಿರುಗಿತು. ಮತ್ತೆ ಗರ್ಜಿಸಿತು. ಚಿಕ್ಕು ನಡುಗುತ್ತಿದ್ದರೂ ಸ್ಥಿರವಾಗಿ ನಿಂತ. ಆಗ ಹುಲಿ ಮಾತನಾಡಿತು. ಚಿಕ್ಕು, ನೀನು ನಿಜವಾಗಿಯೂ ಧೈರ್ಯಶಾಲಿ. ಅನೇಕರು ನನ್ನನ್ನು ನೋಡಿ ಓಡಿ ಹೋಗಿದ್ದಾರೆ, ಆದರೆ ನೀನು ನಿಂತೆ. ಮೂರನೇ ಪರೀಕ್ಷೆಯಲ್ಲೂ ಗೆದ್ದೆ. ಹುಲಿ ಮಾಯವಾಯಿತು. ಮೂರನೇ ಬಾಗಿಲು ತೆರೆಯಿತು. ಈಗ ಚಿಕ್ಕು ಒಂದು ಸುಂದರವಾದ ತೋಟದಲ್ಲಿ ನಿಂತಿದ್ದ. ಅಲ್ಲಿ ಎಲ್ಲ ಬಣ್ಣದ ಹೂಗಳು ಅರಳಿದ್ದವು. ಮಧ್ಯದಲ್ಲಿ ಒಂದು ದೊಡ್ಡ ಮರವಿತ್ತು. ಅದೇ ಮಾಯದ ಮರ. ಮರದ ಬುಡದಲ್ಲಿ ಒಂದು ಹೊಳೆಯುವ ಚೆಂಡು ಕುಳಿತಿತ್ತು. ಅದು ಮಿಂಚು. ಚಿಕ್ಕುಗೆ ಖುಷಿಯಾಯಿತು. ನೀನು ತುಂಬ ಸುಂದರವಾಗಿದ್ದೀಯಾ. ನೀನು ಎಷ್ಟೊಂದು ಹೊಳೆಯುವ ಬೆಳಕನ್ನು ಹೊಂದಿದ್ದೀಯಾ. ಇದು ನನ್ನ ವಿಶೇಷ ಬೆಳಕು. ಒಳ್ಳೆಯ ಮನಸ್ಸಿನವರಿಗೆ ಮಾತ್ರ ಈ ಬೆಳಕು ಕಾಣಿಸುತ್ತದೆ ಎಂದಿತು ಮಿಂಚು. ನಾನು ನಿನ್ನನ್ನು ನನ್ನ ಊರಿಗೆ ಕರೆದುಕೊಂಡು ಹೋಗಬಹುದೇ? ಎಲ್ಲರಿಗೂ ನಿನ್ನನ್ನು ತೋರಿಸಬೇಕು ಎಂದ ಚಿಕ್ಕು. ಮಿಂಚು ನಕ್ಕಿತು. ಇಲ್ಲ ಚಿಕ್ಕು, ನಾನು ಈ ಕಾಡಿನಲ್ಲೇ ಇರಬೇಕು. ಆದರೆ ನಿನಗೆ ಬೇಕಾದಾಗಲೆಲ್ಲ ನೀನು ಇಲ್ಲಿಗೆ ಬರಬಹುದು. ನಾನು ನಿನಗೊಂದು ಉಡುಗೊರೆ ಕೊಡುತ್ತೇನೆ. ಮಿಂಚು ತನ್ನ ಬೆಳಕಿನಿಂದ ಒಂದು ಚಿಕ್ಕ ಹೊಳೆಯುವ ಕಲ್ಲನ್ನು ಸೃಷ್ಟಿಸಿತು. ಅದು ಚಿಕ್ಕುವಿನ ಕೈಗೆ ಕೊಟ್ಟಿತು. ಈ ಕಲ್ಲು ನಿನ್ನ ಜೇಬಿನಲ್ಲಿರಲಿ. ನಿನಗೆ ಯಾವಾಗ ಧೈರ್ಯ ಬೇಕಾದರೂ ಈ ಕಲ್ಲನ್ನು ಮುಟ್ಟು. ನಿನಗೆ ದಯ ಬೇಕಾದರೂ ಈ ಕಲ್ಲು ನೆನಪಿಸುತ್ತದೆ. ಸತ್ಯ ಹೇಳಲು ಮರೆತರೂ ಈ ಕಲ್ಲು ಬಿಸಿಯಾಗುತ್ತದೆ ಎಂದಿತು. ಚಿಕ್ಕು ಆ ಕಲ್ಲನ್ನು ಜೋಪಾನವಾಗಿ ಜೇಬಿನಲ್ಲಿಟ್ಟುಕೊಂಡ. ಅವನು ಮಿಂಚಿಗೆ ವಂದಿಸಿ ಹಿಂದಿರುಗುವ ದಾರಿ ಹಿಡಿದ. ಕಾಡಿನಿಂದ ಹೊರಬರುವಾಗ ಅದೇ ಕೆಂಪು ಅಳಿಲು ಅವನಿಗೆ ಕಾಣಿಸಿತು. ಚಿಕ್ಕು, ನೀನು ಮಿಂಚನ್ನು ನೋಡಿದೀಯಾ? ಅಳಿಲು ಕೇಳಿತು. ಹೌದು, ನೋಡಿದೆ. ತುಂಬ ಸುಂದರವಾಗಿತ್ತು ಎಂದ ಚಿಕ್ಕು. ಅಭಿನಂದನೆಗಳು, ನೀನು ನಿಜವಾಗಿಯೂ ವಿಶೇಷ ಹುಡುಗ ಎಂದಿತು ಅಳಿಲು.
ಚಿಕ್ಕು ಸಂಜೆ ಮನೆ ಸೇರಿದ. ಅಮ್ಮ ಬೇಸರಗೊಂಡಿದ್ದಳು. ಎಲ್ಲಿಗೆ ಹೋಗಿದ್ದಿ? ನನಗೆ ತುಂಬ ಚಿಂತೆಯಾಗಿತ್ತು ಎಂದಳು. ಚಿಕ್ಕು ಎಲ್ಲವನ್ನೂ ಹೇಳಿದ. ಮೊದಲಿಗೆ ಅಮ್ಮ ನಂಬಲಿಲ್ಲ. ಆದರೆ ಚಿಕ್ಕು ತನ್ನ ಜೇಬಿನಿಂದ ಹೊಳೆಯುವ ಕಲ್ಲನ್ನು ತೆಗೆದು ತೋರಿಸಿದಾಗ ಅಮ್ಮನಿಗೆ ಆಶ್ಚರ್ಯವಾಯಿತು. ಆ ಕಲ್ಲು ನಿಜಕ್ಕೂ ಹೊಳೆಯುತ್ತಿತ್ತು. ಅಜ್ಜಿ ಮುಗುಳ್ನಕ್ಕಳು. ನನಗೆ ಗೊತ್ತಿತ್ತು ಚಿಕ್ಕು ಮಿಂಚನ್ನು ಕಾಣುತ್ತಾನೆಂದು. ಅಂದಿನಿಂದ ಚಿಕ್ಕು ಆ ಕಲ್ಲನ್ನು ಯಾವಾಗಲೂ ಜೇಬಿನಲ್ಲಿಟ್ಟುಕೊಳ್ಳುತ್ತಾನೆ. ಅವನಿಗೆ ಯಾವಾಗ ಸಮಸ್ಯೆ ಬಂದರೂ ಆ ಕಲ್ಲು ಅವನಿಗೆ ದಾರಿ ತೋರಿಸುತ್ತದೆ. ಅವನು ದಯೆ ತೋರಿಸಲು ಮರೆತರೆ ಕಲ್ಲು ಮಂದವಾಗುತ್ತದೆ. ಸತ್ಯ ಹೇಳದಿದ್ದರೆ ಬಿಸಿಯಾಗುತ್ತದೆ. ಧೈರ್ಯ ಕಳೆದುಕೊಂಡರೆ ತಣ್ಣಗಾಗುತ್ತದೆ. ಚಿಕ್ಕು ದೊಡ್ಡವನಾದ. ಆದರೆ ಆ ಕಲ್ಲನ್ನು ಮಾತ್ರ ಎಂದಿಗೂ ಕಳೆದುಕೊಳ್ಳಲಿಲ್ಲ. ಅವನು ತನ್ನ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಮಿಂಚಿನ ಕತೆ ಹೇಳಿದ. ಅವನು ಹೇಳಿದ ಕಥೆಯನ್ನು ಕೇಳಿದ ಪ್ರತಿಯೊಬ್ಬರೂ ದಯೆ, ಸತ್ಯ ಮತ್ತು ಧೈರ್ಯದಿಂದ ಬದುಕಲು ಪ್ರಯತ್ನಿಸಿದರು. ಇನ್ನು ಆ ಮಾಯದ ಕಾಡಿನಲ್ಲಿ ಮಿಂಚು ವಾಸವಾಗಿದೆ. ಅದನ್ನು ನೋಡಬೇಕಾದರೆ ಶುದ್ಧ ಹೃದಯ, ಒಳ್ಳೆಯ ಮನಸ್ಸು, ದಯೆ, ಸತ್ಯ ಮತ್ತು ಧೈರ್ಯ ಬೇಕು. ನಿಮ್ಮಲ್ಲೂ ಆ ಗುಣಗಳಿದ್ದರೆ ಒಮ್ಮೆ ಆ ಕಾಡಿಗೆ ಹೋಗಿ ನೋಡಿ. ಬಹುಶಃ ನಿಮಗೂ ಆ ಮಿಂಚು ಕಾಣಿಸಬಹುದು. ಸಹೃದಯಿ ಕೇಳುಗರೆ, ಇದುವರೆಗೆ ವಿದ್ಯಾರ್ಥಿನಿ ಭಾಗ್ಯಶ್ರೀ ಉಡುಪಿ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.